ಋಷಿಗಳ ಮಾತಿನಂತೆ ಯಜ್ಞವಾಯಿತು. ಹೌದ್ರಿ. ಆಗ ಅಗ್ನಿಗರ್ಭದಿಂದ ಓಹೋ ಕಮಲದ ಪುಷ್ಪವೊಂದರಳಿ ಅರಳಿ ಜಗವೆಲ್ಲ ಬೆರಗಾಯಿತು. ಓಹೋ ಉಧೋ 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 ಸುರರ ತಾಳಿ, ಉಧೋ ಉಧೋ ಅದಿತಿ ದೇವಿ, ಉಧೋ ಉಧೋ ತಾನೆ ಮಗುವಾಗಿ ಉದ್ಭವಿಸಿದಳು ಜಗನ್ಮಾತೆಯಾಗಿ. ಹೋ ಇಂತು ರೇಣುಕಾದೇವಿ ಅವತಾರವಾಯಿತು. ಅಂಬರದಿಂದಾಗ ಅಮರರ ಪುಷ್ಪವೃಷ್ಟಿಯಾಯಿತು. ಹೌದ್ರಿ ಹೌದ್ರಿ. ಎಳುಕೊಳ್ಳದ ಎಲ್ಲಮ್ಮ ನಿನ್ನ ಕತೆ ಹೇಳುತ್ತೀವಿ ಕೇಳಮ್ಮ. ಮಕ್ಕಳು ನಾವು ಮಕ್ಕಳು ನಾವು ಮಕ್ಕಳು ನಾವು ನಿನ್ನ ಒಕ್ಕಲು ನಾವು. ಜಗನ್ಮಾತೆಯನ್ನು ಸೇವಿಸಲೋ ಎಂಬಂತೆ ವಸಂತ ಋತುವೆ ಯೌವನವಾಯಿತು. ಧರ್ಮವೇ ಆಕೆ ಮುಡಿವ ಕಮಲವಾಯಿತು. ಜಲಕ್ರೀಡೆಯಲ್ಲಿರುವಾಗ ಆ ಹೂವು ಸಂಧ್ಯಾ ವಂದಿಸುತ್ತಿದ್ದ ಜಮದಗ್ನಿಯ ಕೈಗೆ ಸೇರಿತು. ಭವಬಂಧವೆಂಬ ಮೊಸಳೆ ದೇವಿಯನ್ನು ಹಿಡಿಯುವುದನ್ನು ಆ ಹೂವಲ್ಲಿ ಕಂಡ ಮುನಿ ಕಾರಣಕರ್ತನಾಗಿ ಮೊಸಳೆಯನ್ನು ದಿಗ್ಬಂಧಿಸಿದರು. ಋಷಿಯ ತೇಜೋಮಯ ಹೂಬಾಣಗಳು ದೇವಿಯ ಕಂಗಳ ಪ್ರವೇಶಿಸಿತ್ತು. ಓಹೋ ಓಹೋ ವಿಶುದ್ಧರಿಬ್ಬರು ಸದಾ ಸದಾ ವಿರಹದಲ್ಲಿ ಬಿದ್ದರು. ಜಪ ತಪ ಮರೆತು ಹೋದರು. ಜಗತ್ ಕಲ್ಯಾಣಕ್ಕೆ ಬೀಜವಿದ್ದರು. ಮದುವೆಗೆ ಮಹಾರಾಜರು ಒಪ್ಕೊಂಡ್ರೇನ್ರಿ? ಸಾಮ್ರಾಟರಿಗೆ ಸನ್ಯಾಸರಿಗೆ ಸಂಬಂಧವೇ ಸಹವಾಸವೇ ಸಮಾಗಮವೇ ಇದು ಸಲ್ಲದು ಅಂದ ಮಹಾರಾಜ. ಅಯ್ಯಯ್ಯೋ ಆಮೇಲೇನಾಯ್ತ್ರಿ? ಕುಲದೇವತೆ ಭ್ರಮರಾಂಬೆ ಬಂದು ಬುದ್ಧಿ ಹೇಳಿದಳು ರಾಜನಿಗೆ. ಮದುವೆ ಮಾಡು, ಮಹಿಮೆಗೆ ನಾಂದಿ ಹಾಡು, ಲೋಕದಿ ನಿನ್ನ ಮಗಳ ಪವಾಡ ನೋಡು. ಎಳುಕೊಳ್ಳದ ಎಲ್ಲಮ್ಮ ಅತ್ತೆ ಸತ್ಯವತಿ ದೇವಿ ರೇಣುಕಾದೇವಿಯನ್ನು ಸೊಸೆಯಂತಲ್ಲದೆ ಮಗಳಂತೆ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಹೌದ್ರಿ. ತನ್ನ ಮಗ ಜಮದಗ್ನಿಯ ಕೈಯಲ್ಲಿ ಹಾ. ರೇಣುಕೆಯ ಕೈಯನ್ನಿಟ್ಟು ಮಗನೇ ಇಂದಿನಿಂದ ನೀವು ಇಬ್ಬರಲ್ಲ ಒಂದೇ ಎಂದರು. ಪ್ರಕೃತಿ ಪುರುಷರು ಇಬ್ಬರಲ್ಲಿ ಒಂದಾದರಿಲ್ಲಿ ಪಾವನ ಜೀವನ ಕರ್ತವಾಗಿ ಆನಂದವಾಗಿ ಸುಂದರ ಸೃಷ್ಟಿಯಗೆ ಸುಖಿ ತಂದರು. ನಲ್ಮೆಯ ನಾಲ್ವರು ಮಕ್ಕಳಾದರು. ಸಾಧು ಜನ ಸಂರಕ್ಷಣೆ ಮಾಡೋ ಸಂಕಲ್ಪದಿಂದ ಸಾಕ್ಷಾತ್ ಶ್ರೀಹರಿ ಸಾಗಿ ಬಂದ ಸಂತೋಷದಿಂದ